ಇದೇ 22ರಂದು ಅಖಿಲ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಸಿದ್ಧತೆಗಳು ಆಗ್ತಾ ಇದೆ. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಲಿದ್ದಾರೆ ಹೋರಾಟಗಾರರು. ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತಿವೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗೋದಿದೆ. 22ನೇ ತಾರೀಕು ಯಾವೆಲ್ಲ ವಿಚಾರಗಳಿಂದ ಅಥವಾ ಯಾವೆಲ್ಲ ಸೆಕ್ಟರ್ಗಳಿಂದ ಈ ಬಂದ್ಗೆ ಬೆಂಬಲ ಸಿಗುತ್ತೆ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ನಾಳೆ ಹೊರಬೀಳೋ ಸಾಧ್ಯತೆ ಇದೆ. ಅಖಂಡ ಕರ್ನಾಟಕ ಬಂದ್ ಮಾಡಲು ಇದೀಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿರಲ್ಲ, ಏನೆಲ್ಲ ರೂಪರೇಷೆ ಆಗುತ್ತೆ ಕರ್ನಾಟಕ ಬಂದ್ಗೆ, ಈ ಒಂದು ವಿಚಾರಕ್ಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವ ರೀತಿ ಇರುತ್ತೆ, ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಬೆಂಗಳೂರಿನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಭಾಳ ಪ್ರತಿಷ್ಠಿತ ಸಭೆ. ಆ ಸಭೆಯಲ್ಲಿ ಈ ನಾಡಿನ ಅನೇಕರು ಭಾಗವಹಿಸ್ತಾರೆ. ವ್ಯಾಪಾರಸ್ಥರುಗಳು ಭಾಗವಹಿಸ್ತಾರೆ, ಲಾರಿ ಮಾಲೀಕರು ಭಾಗವಹಿಸ್ತಾರೆ, ಬಸ್ ಮಾಲೀಕರು ಭಾಗವಹಿಸ್ತಾರೆ, ರಿಕ್ಷಾ ಮಾಲೀಕರು ಭಾಗವಹಿಸ್ತಾರೆ, ಕನ್ನಡ ಪರ ಸಂಘಟನೆಗಳು ಭಾಗವಹಿಸ್ತಾರೆ. ಬಹಳ ಗೌರವವಾದಂಥ ಶಕ್ತಿಯುತವಾದಂಥ ಸಭೆ. ಆ ಸಭೆ ಒಂದು ನಿರ್ಣಾಯಕ ಸಭೆ. ಅದು ಈ ರಾಜ್ಯಕ್ಕೆ ಒಂದು ಮಾರ್ಗ. ಇದೇ 22ರಂದು ಅಖಿಲ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಸಿದ್ಧತೆಗಳು ಆಗ್ತಾ ಇದೆ. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಲಿದ್ದಾರೆ ಹೋರಾಟಗಾರರು. ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತಿವೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗೋದಿದೆ. 22ನೇ ತಾರೀಕು ಯಾವೆಲ್ಲ ವಿಚಾರಗಳಿಂದ ಅಥವಾ ಯಾವೆಲ್ಲ ಸೆಕ್ಟರ್ಗಳಿಂದ ಈ ಬಂದ್ಗೆ ಬೆಂಬಲ ಸಿಗುತ್ತೆ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ನಾಳೆ ಹೊರಬೀಳೋ ಸಾಧ್ಯತೆ ಇದೆ. ಅಖಂಡ ಕರ್ನಾಟಕ ಬಂದ್ ಮಾಡಲು ಇದೀಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿರಲ್ಲ, ಏನೆಲ್ಲ ರೂಪರೇಷೆ ಆಗುತ್ತೆ ಕರ್ನಾಟಕ ಬಂದ್ಗೆ, ಈ ಒಂದು ವಿಚಾರಕ್ಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವ ರೀತಿ ಇರುತ್ತೆ, ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಬೆಂಗಳೂರಿನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಭಾಳ ಪ್ರತಿಷ್ಠಿತ ಸಭೆ. ಆ ಸಭೆಯಲ್ಲಿ ಈ ನಾಡಿನ ಅನೇಕರು ಭಾಗವಹಿಸ್ತಾರೆ. ವ್ಯಾಪಾರಸ್ಥರುಗಳು ಭಾಗವಹಿಸ್ತಾರೆ, ಲಾರಿ ಮಾಲೀಕರು ಭಾಗವಹಿಸ್ತಾರೆ, ಬಸ್ ಮಾಲೀಕರು ಭಾಗವಹಿಸ್ತಾರೆ, ರಿಕ್ಷಾ ಮಾಲೀಕರು ಭಾಗವಹಿಸ್ತಾರೆ, ಕನ್ನಡ ಪರ ಸಂಘಟನೆಗಳು ಭಾಗವಹಿಸ್ತಾರೆ. ಬಹಳ ಗೌರವವಾದಂಥ ಶಕ್ತಿಯುತವಾದಂಥ ಸಭೆ. ಆ ಸಭೆ ಒಂದು ನಿರ್ಣಾಯಕ ಸಭೆ. ಅದು ಈ ರಾಜ್ಯಕ್ಕೆ ಒಂದು ಮಾರ್ಗಸೂಚಿ ಕೊಡ್ತಕ್ಕಂಥ. ಇದೇ 22ರಂದು ಅಖಿಲ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಸಿದ್ಧತೆಗಳು ಆಗ್ತಾ ಇದೆ. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಲಿದ್ದಾರೆ ಹೋರಾಟಗಾರರು. ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತಿವೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗೋದಿದೆ. 22ನೇ ತಾರೀಕು ಯಾವೆಲ್ಲ ವಿಚಾರಗಳಿಂದ ಅಥವಾ ಯಾವೆಲ್ಲ ಸೆಕ್ಟರ್ಗಳಿಂದ ಈ ಬಂದ್ಗೆ ಬೆಂಬಲ ಸಿಗುತ್ತೆ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ನಾಳೆ ಹೊರಬೀಳೋ ಸಾಧ್ಯತೆ ಇದೆ. ಅಖಂಡ ಕರ್ನಾಟಕ ಬಂದ್ ಮಾಡಲು ಇದೀಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿರಲ್ಲ, ಏನೆಲ್ಲ ರೂಪರೇಷೆ ಆಗುತ್ತೆ ಕರ್ನಾಟಕ ಬಂದ್ಗೆ, ಈ ಒಂದು ವಿಚಾರಕ್ಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವ ರೀತಿ ಇರುತ್ತೆ, ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಬೆಂಗಳೂರಿನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಭಾಳ ಪ್ರತಿಷ್ಠಿತ ಸಭೆ. ಆ ಸಭೆಯಲ್ಲಿ ಈ ನಾಡಿನ ಅನೇಕರು ಭಾಗವಹಿಸ್ತಾರೆ. ವ್ಯಾಪಾರಸ್ಥರುಗಳು ಭಾಗವಹಿಸ್ತಾರೆ, ಲಾರಿ ಮಾಲೀಕರು ಭಾಗವಹಿಸ್ತಾರೆ, ಬಸ್ ಮಾಲೀಕರು ಭಾಗವಹಿಸ್ತಾರೆ, ರಿಕ್ಷಾ ಮಾಲೀಕರು ಭಾಗವಹಿಸ್ತಾರೆ, ಕನ್ನಡ ಪರ ಸಂಘಟನೆಗಳು ಭಾಗವಹಿಸ್ತಾರೆ. ಬಹಳ
ಗೌರವವಾದಂಥ ಶಕ್ತಿಯುತವಾದಂಥ ಸಭೆ. ಆ ಸಭೆ ಒಂದು ನಿರ್ಣಾಯಕ ಸಭೆ. ಅದು ಈ ರಾಜ್ಯಕ್ಕೆ ಒಂದು ಮಾರ್ಗಸೂಚಿ ಕೊಡ್ತಕ್ಕಂಥ. 22ರಂದು ಅಖಿಲ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಸಿದ್ಧತೆಗಳು ಆಗ್ತಾ ಇದೆ. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಲಿದ್ದಾರೆ ಹೋರಾಟಗಾರರು. ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತಿವೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗೋದಿದೆ. 22ನೇ ತಾರೀಕು ಯಾವೆಲ್ಲ ವಿಚಾರಗಳಿಂದ ಅಥವಾ ಯಾವೆಲ್ಲ ಸೆಕ್ಟರ್ಗಳಿಂದ ಈ ಬಂದ್ಗೆ ಬೆಂಬಲ ಸಿಗುತ್ತೆ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ನಾಳೆ ಹೊರಬೀಳೋ ಸಾಧ್ಯತೆ ಇದೆ. ಅಖಂಡ ಕರ್ನಾಟಕ ಬಂದ್ ಮಾಡಲು ಇದೀಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿರಲ್ಲ, ಏನೆಲ್ಲ ರೂಪರೇಷೆ ಆಗುತ್ತೆ ಕರ್ನಾಟಕ ಬಂದ್ಗೆ, ಈ ಒಂದು ವಿಚಾರಕ್ಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವ ರೀತಿ ಇರುತ್ತೆ, ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಬೆಂಗಳೂರಿನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಭಾಳ ಪ್ರತಿಷ್ಠಿತ ಸಭೆ. ಆ ಸಭೆಯಲ್ಲಿ ಈ ನಾಡಿನ ಅನೇಕರು ಭಾಗವಹಿಸ್ತಾರೆ. ವ್ಯಾಪಾರಸ್ಥರುಗಳು ಭಾಗವಹಿಸ್ತಾರೆ, ಲಾರಿ ಮಾಲೀಕರು ಭಾಗವಹಿಸ್ತಾರೆ, ಬಸ್ ಮಾಲೀಕರು ಭಾಗವಹಿಸ್ತಾರೆ, ರಿಕ್ಷಾ ಮಾಲೀಕರು ಭಾಗವಹಿಸ್ತಾರೆ, ಕನ್ನಡ ಪರ ಸಂಘಟನೆಗಳು ಭಾಗವಹಿಸ್ತಾರೆ. ಬಹಳ ಗೌರವವಾದಂಥ ಶಕ್ತಿಯುತವಾದಂಥ ಸಭೆ. ಆ ಸಭೆ ಒಂದು ನಿರ್ಣಾಯಕ ಸಭೆ. ಅದು ಈ ರಾಜ್ಯಕ್ಕೆ ಒಂದು ಮಾರ್ಗಸೂಚಿ ಕೊಡ್ತಕ್ಕಂಥ. 22ರಂದು ಅಖಿಲ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಸಿದ್ಧತೆಗಳು ಆಗ್ತಾ ಇದೆ. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಲಿದ್ದಾರೆ ಹೋರಾಟಗಾರರು. ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತಿವೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗೋದಿದೆ. 22ನೇ ತಾರೀಕು ಯಾವೆಲ್ಲ ವಿಚಾರಗಳಿಂದ ಅಥವಾ ಯಾವೆಲ್ಲ ಸೆಕ್ಟರ್ಗಳಿಂದ ಈ ಬಂದ್ಗೆ ಬೆಂಬಲ ಸಿಗುತ್ತೆ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ನಾಳೆ ಹೊರಬೀಳೋ ಸಾಧ್ಯತೆ ಇದೆ. ಅಖಂಡ ಕರ್ನಾಟಕ ಬಂದ್ ಮಾಡಲು ಇದೀಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿರಲ್ಲ, ಏನೆಲ್ಲ ರೂಪರೇಷೆ ಆಗುತ್ತೆ ಕರ್ನಾಟಕ ಬಂದ್ಗೆ, ಈ ಒಂದು ವಿಚಾರಕ್ಕೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಸಭೆ ಯಾವ ರೀತಿ ಇರುತ್ತೆ, ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಬೆಂಗಳೂರಿನಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಭಾಳ ಪ್ರತಿಷ್ಠಿತ ಸಭೆ. ಆ ಸಭೆಯಲ್ಲಿ ಈ ನಾಡಿನ ಅನೇಕರು ಭಾಗವಹಿಸ್ತಾರೆ. ವ್ಯಾಪಾರಸ್ಥರುಗಳು ಭಾಗವಹಿಸ್ತಾರೆ, ಲಾರಿ ಮಾಲೀಕರು ಭಾಗವಹಿಸ್ತಾರೆ, ಬಸ್ ಮಾಲೀಕರು ಭಾಗವಹಿಸ್ತಾರೆ, ರಿಕ್ಷಾ ಮಾಲೀಕರು ಭಾಗವಹಿಸ್ತಾರೆ, ಕನ್ನಡ ಪರ ಸಂಘಟನೆಗಳು ಭಾಗವಹಿಸ್ತಾರೆ. ಬಹಳ ಗೌರವವಾದಂಥ ಶಕ್ತಿಯುತವಾದಂಥ ಸಭೆ. ಆ ಸಭೆ ಒಂದು ನಿರ್ಣಾಯಕ ಸಭೆ. ಅದು ಈ ರಾಜ್ಯಕ್ಕೆ ಒಂದು ಮಾರ್ಗಸೂಚಿ ಕೊಡ್ತಕ್ಕಂಥ. 22ರಂದು ಅಖಿಲ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಸಿದ್ಧತೆಗಳು ಆಗ್ತಾ ಇದೆ. 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ನ ರೂಪುರೇಷೆಗಳನ್ನ ಸಿದ್ಧ ಮಾಡಲಿದ್ದಾರೆ ಹೋರಾಟಗಾರರು. ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತಿವೆ ಅನ್ನೋದ್ರ ಬಗ್ಗೆ ಕೂಡ ನಾಳೆ ಚರ್ಚೆ ಆಗೋದಿದೆ. 22ನೇ ತಾರೀಕು ಯಾವೆಲ್ಲ ವಿಚಾರಗಳಿಂದ ಅಥವಾ ಯಾವೆಲ್ಲ ಸೆಕ್ಟರ್ಗಳಿಂದ ಈ ಬಂದ್ಗೆ ಬೆಂಬಲ ಸಿಗುತ್ತೆ ಇಲ್ಲ ಅನ್ನೋದ್ರ ಸ್ಪಷ್ಟ ಚಿತ್ರಣ ನಾಳೆ ಹೊರಬೀಳೋ ಸಾಧ್ಯತೆ ಇದೆ. ಅಖಂಡ ಕರ್ನಾಟಕ ಬಂದ್ ಮಾಡಲು ಇದೀಗ ಕನ್ನಡಪರ ಸಂಘಟನೆಗಳು ಮುಂದಾಗಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಯಾರೆಲ್ಲ